ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದ ಪರಿಣಾಮ ಜಗತ್ತು ಅಗ್ನಿಕುಂಡದಲ್ಲಿ ಬೇಯ್ತಾ ಇದೆ. ಅದರ ಪರಿಣಾಮ ಅಡುಗೆ ಮನೆಗಳಿಗೂ ವ್ಯಾಪಿಸಿದೆ. ಜನರಿಗೆ ನೆಮ್ಮದಿಯ ಬದುಕಷ್ಟೇ ಬೇಕಾಗಿದೆ ಎಂದು ವಿರಾಜಪೇಟೆ ಅರಂಬೇರಿ ಕಳಂಚೇರಿ ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಅಭಿಪ್ರಾಯಪಟ್ಟರು. ನಂಜರಾಯಪಟ್ಟಣದ ನಂಜುಂಡೇಶ್ವರ ದೇವರ ಪೂಜೋತ್ಸವದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದ ಶ್ರೀಗಳು, ದೇವರ ಉತ್ಸವಗಳಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗುವ ಮೂಲಕ ಅಂತರಂಗದಲ್ಲಿ ದೇವರನ್ನ ಕಾಣಬೇಕಿದೆ. ಇವನಾರವ ಎನ್ನದೆ ಇವ ನಮ್ಮವ ಎಂಬ ವಾತ್ಸಲ್ಯದಿಂದ ಎಲ್ಲರನ್ನ ಅಪ್ಪುವ ಮೂಲಕ ಸುಂದರ ಬದುಕನ್ನ ಕಟ್ಟಬೇಕಿದೆ. ಇಂದು ಜಗತ್ತು ಶಾಂತಿ ನೆಮ್ಮದಿಯ ಬದುಕನ್ನ ಬೇಡ್ತಾ ಇದೆ ಎಂದು ಶ್ರೀಗಳು ಅಭಿಪ್ರಾಯಪಟ್ಟರು. ಮುಂದಿನ ಪೀಳಿಗೆಗೆ ಆರೋಗ್ಯವಂತ ಮಣ್ಣು, ಗಾಳಿ, ನೀರು, ಪರಿಸರವನ್ನ ಹಸ್ತಾಂತರ ಮಾಡುವ ಮೂಲಕ ಸುಖ ನೆಮ್ಮದಿಯ ಜೀವನ ಕಟ್ಟಲು ಕರೆ ಕೊಟ್ಟರು. Fill the day with love, end the day with love. This is the way to God ಅಂತಾರೆ. ನಮಗೆ ದೇವರನ್ನ ಕಾಣಲಿಕ್ಕೆ ಸರಳ ಮಾರ್ಗ ಏನಪ್ಪಾ ಅಂತ ಹೇಳಿದ್ರೆ ಜೀವನವನ್ನು ಸುಂದರವಾಗಿ, ಸಂತೋಷವಾಗಿ, ಪ್ರೀತಿಯಿಂದ ಪ್ರಾರಂಭ ಮಾಡುವಂತಹದ್ದು. ಅದೇ ರೀತಿ ಆ ಬದುಕು, ಒಂದು ಡೇ ಅಂತ ಹೇಳಿದ್ರೆ ನನ್ನ ಬದುಕನ್ನ ಜೀವನವನ್ನ ಸುಂದರವಾಗಿ ಅನುಭವಿಸುವಂಥದ್ದು, ಸಂತೋಷವಾಗಿ ಒಳ್ಳೆಯದನ್ನು, ಸಂತೋಷವನ್ನು ಹಂಚಿ ಹೋಗುವಂಥದ್ದು. ಆ ಹಂಚುವ ಕೆಲಸ ಏನಿದೆ ಅದರಿಂದ ಒಬ್ಬ ಮನುಷ್ಯನ ಬದುಕು ಅತ್ಯಂತ ಸುಂದರವಾಗುತ್ತೆ. ಆ ರೀತಿಯಾಗಿ ದಶಕಗಳಿಂದಲೂ ಸಹ, ಶತಮಾನಗಳ ಇತಿಹಾಸ ಇರತಕ್ಕಂತಹ ಈ ದೇವಸ್ಥಾನ ತಾನು ಜೀರ್ಣೋದ್ಧಾರಗೊಂಡ ಬಳಿಕ ಈ ಭಾಗದಲ್ಲಿ ಆದಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಪ್ರಗತಿಯನ್ನಿರ್ಬೋದು, ಮಾನಸಿಕವಾಗಿರ್ತಕ್ಕಂಥ ಬದಲಾವಣೆಗಳನ್ನಿರ್ಬೋದು, ಮಕ್ಕಳಲ್ಲಿ ಶಿಕ್ಷಣದ ಗುಣಮಟ್ಟ ಇರ್ಬೋದು, ಆ ಎತ್ತರ ಇರ್ಬೋದು, ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ನಮ್ಮ ಗರಿವಿಲ್ಲದ ಹಾಗೆ ನಂಜುಂಡೇಶ್ವರಿ ಹೇಗೆ ತನ್ನ ಪ್ರಭಾವಲಯವನ್ನ ಇಡೀ ಒಂದು ಈ ಭಾಗದಲ್ಲಿ ವಿಸ್ತರಿಸಿದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ಸಹ ನೆನಪು ಮಾಡಿಕೊಂಡು ನಾವು ನಿರಂತರ ಉಳಿಸಿಕೊಂಡು ಹೋಗ್ಬೇಕಾಗುತ್ತೆ. ಒಬ್ಬ ವ್ಯಕ್ತಿಗೆ ನಿರಂತರವಾಗಿ ತಾನು ಬದುಕಬೇಕು, ಚೆನ್ನಾಗಿ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ಆತನಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಬೇಕು. ದಿಂಡಗಾಡು ಬಸವಜ್ಯೋತಿ ಮಠದ ಅಪ್ಪಾಜಿ ಸ್ವಾಮೀಜಿ, ದೇವಾಲಯ ಸಮಿತಿ ಅಧ್ಯಕ್ಷ ಮೋಹನ್ ಕುಮಾರ್, ಕಾರ್ಯದರ್ಶಿ ಪ್ರೇಮಾನಂದ, ಖಜಾಂಚಿ ಮುರಳಿ ಮಾದಯ್ಯ ಈ ಸಂದರ್ಭ ಹಾಜರಿದ್ದರು.